Hello students, welcome to RHchemistry. So NEET examination ಅಂತಂದ್ರೆ ಡೆಫಿನೆಟ್ಲಿ ವಿದ್ಯಾರ್ಥಿಗಳ ಪಾಲಿಗೆ ಒಂದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಆಗಿರ್ತದೆ. ಸೊ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ತಪ್ಪನ್ನು ಮಾಡಬಾರ್ದು. ಸೊ ಯಾವುದೇ ಬೇಡದೇ ಇರುವಂತ ಐಟಮ್ಗಳನ್ನು ಎಕ್ಸಾಮಿನೇಷನ್ ಹಾಲಿಗೆ ತಗೊಂಡು ಹೋಗಬಾರ್ದು. ಯಾವುದೋ ಒಂದು ತಮಗೆ ಬೇಕಾದಂಥ ಒಂದು ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಿ ಎಕ್ಸಾಮಿನೇಷನಲ್ಲಿ ಬರೆಯೋದಕ್ಕೆ ಒಳಗೆ ಬಿಡದೇ ಇರೋ ಹಾಗೆ ಆಗಬಾರ್ದು ಅನ್ನೋದಕ್ಕೆ ಕಂಪ್ಲೀಟಾಗಿ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಇದು ನಿಮ್ಮ ಇನ್ಫಾರ್ಮೇಷನ್ ಬ್ರೋಷರ್ದಲ್ಲೂ ಕೂಡ ಇದೆ. ಸೊ ಬಹಳ ಜನ ವಿದ್ಯಾರ್ಥಿಗಳಿಗೆ ಅದನ್ನು ಏನು ಓದಬೇಕು, ಯಾವಾಗ ಓದಬೇಕು ಅಂತ ಗೊತ್ತಿರೋದಿಲ್ಲ ಅನ್ನೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಸೊ ನಿಮ್ದೇನಾದರೂ ಟೈಮ್ ವೇಸ್ಟು ಅಂತ ಅನಿಸಿದರೆ ನೋಡೋದಕ್ಕೆ ಹೋಗಬೇಡಿ. ಸೊ ನಿಮಗೇನಾದರೂ ಹೆಲ್ಪ್ ಆಗ್ತದ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಫಸ್ಟ್ ನೋಡೋಣಂತೆ ಬಾರ್ಡ್ ಐಟಮ್ ಏನೇನು ತೊಗೊಂಡು ಹೋಗಾಗಿಲ್ಲ. ಎಲ್ಲರಿಗೂ ನಿಮ್ಗೆ ಗೊತ್ತೇ ಇರ್ತದೆ, ಹೌದಾ? ಸೊ ನೀವು ನೀಟ್ ಎಕ್ಸಾಮಿನೇಷನ್ ಅಂತೇಳಿ ಎಕ್ಸಾಮ್ ಹಾಲಿಗೆ ಹೋದಾಗ ನಿಮ್ಮನ್ನು ಕಂಪ್ಲೀಟಾಗಿ ಥರೋ ಆಗಿ ಚೆಕ್ ಮಾಡ್ತಾರೆ. ಸೊ ಮೆಟಲ್ ಡಿಟೆಕ್ಟರ್ಗಳನ್ನ ಇಟ್ಟು ಚೆಕ್ ಮಾಡ್ತಾರೆ. ನಿಮ್ಮನ್ನು ಫಿಸಿಕಲ್ನೂ ಕೂಡ ಚೆಕ್ ಮಾಡ್ಬೋದು. ಸೊ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ಕ್ಯಾರಿ ಎನಿ ಆಫ್ ದ ಫಾಲೋವಿಂಗ್ ಐಟಮ್ಸ್ ಇನ್ಸೈಡ್ ದ ಎಕ್ಸಾಮಿನೇಷನ್ ಹಾಲ್. ಓಕೆ, ಸೊ ಹಾಗೇನಾದರೂ ಅವರ ಕಣ್ಣು ತಪ್ಪಿಸಿ ನೀವು ತೊಗೊಂಡು ಹೋದರೂ ಕೂಡ ಸೊ ಫೈನಲಿ ನಿಮಗೆ ಗೊತ್ತಾದರೆ, ನಿಮ್ಮ ಹತ್ರ ಅದು ಇದೆ ಅಂತ ಗೊತ್ತಾದರೆ ನಿಮ್ಮನ್ನು ಡಿಸ್ಕ್ವಾಲಿಫೈ ಅನ್ನು ಕೂಡ ಅವರು ಮಾಡಬಹುದು. ಓಕೆ, ಸೊ ಎನಿ ಐಟಮ್ಸ್ ಲೈಕ್ ಟೆಕ್ಸ್ಚುಯಲ್ ಮಟೀರಿಯಲ್, ಅದು ಪ್ರಿಂಟೆಡ್ ಇರ್ಬೋದು, ರಿಟರ್ನ್ ಇರ್ಬೋದು, ಬಿಟ್ಸ್ ಆಫ್ ಪೇಪರ್ ಇರ್ಬೋದು. ಸೊ ಜಾಮೆಟ್ರಿ, ಪೆನ್ಸಿಲ್ ಬಾಕ್ಸ್, ಪ್ಲಾಸ್ಟಿಕ್ ಪೌಚ್, ಕ್ಯಾಲ್ಕುಲೇಟರ್, ಪೆನ್ನು ಕೂಡ ತೊಗೊಂಡು ಹೋಗಂಗಿಲ್ಲ, ಅವರೇ ಕೊಡ್ತಾರೆ, ಡೋಂಟ್ ವರಿ ಅಬೌಟ್ ದಟ್. ಸ್ಕೇಲ್, ರೈಟಿಂಗ್ ಪ್ಯಾಡ್, ಪೆನ್ ಡ್ರೈವ್, ಇರೇಸರ್, ಕ್ಯಾಲ್ಕುಲೇಟರ್, ಲಾಗ್ ಟೇಬಲ್, ಎಲೆಕ್ಟ್ರಾನಿಕ್ ಪೆನ್, ಸೊ ಸ್ಕ್ಯಾನರ್, ಎನಿ ಕಮ್ಯುನಿಕೇಷನ್ ಡಿವೈಸಸ್ ಲೈಕ್ ಮೊಬೈಲ್ ಫೋನ್, ಬ್ಲೂಟೂತ್, ಇಯರ್ಫೋನ್, ಮೈಕ್ರೋಫೋನ್, ಪೇಜರ್, ಹೆಲ್ತ್ ಬ್ಯಾಂಡ್, ಅದರ್ ಐಟಮ್ಸ್ ಲೈಕ್ ವ್ಯಾಲೆಟ್, ಗೂಗಲ್ಸ್, so handbags, belt, cap, etc. any watch, wrist watch, bracelet, camera, nothing. ಸೊ ನಿಮಗೇನಾದರೂ ಟೈಮಿನ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ರತಿಯೊಂದು ಕ್ಲಾಸಿನಲ್ಲೂ ಕೂಡ ಒಂದು ಗಡಿಯಾರವನ್ನು ಹಾಕಿ ಇಡಲೇಬೇಕು ಅಂತ ರೂಲ್ಸ್ ಇದೆ. ಹಾಗೇನಾದರೂ ಇರಲಿಲ್ಲ ಅಂತಂದ್ರೂ ಕೂಡ ನೀವು ವರಿ ಮಾಡ್ಕೋಬೇಡಿ. ಸೊ ನೀವು ನಿಮ್ಮ ಇನ್ವಿಜಿಲೇಟರಿಗೆ ಆವಾಗ ಟೈಮನ್ನು ಕೇಳ್ತಾ ಇರಿ. ಸೊ ಎಷ್ಟು ಹೊತ್ತಾಯಿತು, ಏನಾಯಿತು ಅಂಥೇಳಿ. ಸೊ ಎನಿ ಆರ್ನಮೆಂಟ್ಸ್, ಯಾವುದೇ ರೀತಿ ಆರ್ನಮೆಂಟ್ಸ್ ಇರ್ಬೋದು, ಮೆಟಲಿಕ್ ಐಟಮ್ಸ್ ಇರ್ಬೋದು, ಅವತ್ತು ಒಂದು ದಿನ ಅವಾಯ್ಡ್ ಮಾಡಿ. ಎಸ್ಪೆಷಲಿ ಫಾರ್ ಗರ್ಲ್ಸ್ ಹೇಳ್ತಾ ಇದ್ದೀನಿ, ಆರ್ನಮೆಂಟ್ ಯಾವುದನ್ನು ಹಾಕ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಹಾಕ್ಕೊಂಡು ಹೋದರೂ ಕೂಡ ನಿಮ್ಮನ್ನು ಒಳಗೆ ಬಿಡೋದಿಲ್ಲ. ಎನಿ ಫುಡ್ ಐಟಮ್ಸ್, ಓಪನ್ಡ್ ಆರ್ ಪ್ಯಾಕ್ಡ್, ವಾಟರ್ ಬಾಟಲ್ ಎಕ್ಸೆಟ್ರಾ. ವಾಟರ್ ಬಾಟಲ್ ನೀವು ವಾಟರ್ ಬಾಟಲ್ ತೊಗೊಂಡು ಹೋಗ್ಬೋದು, ಯಾವುದಾದ್ರೂ ಒಂದು ವಾಟರ್ ಬಾಟಲ್ ವಿದೌಟ್ ಎನಿ ಲೇಬಲ್. ಸೊ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಅಷ್ಟೇ ಅಲೋ ಇದೆ ಅನ್ನೋದು ಗೊತ್ತಿರಲಿ. Any other items like by hiding the communication devices like microchip, camera, bluetooth device, ಇವು ಯಾವುದನ್ನು ತೊಗೊಂಡು ಹೋಗಿಲ್ಲ, ಗೊತ್ತಿರಲಿ. ಪರ್ಸನ್ನು ಕೂಡ ಒಳಗೆ ಬಿಡೋದಿಲ್ಲ, ವ್ಯಾಲೆಟನ್ನು ಕೂಡ ಒಳಗೆ ಬಿಡೋದಿಲ್ಲ. ಯಾಕಂದರೆ ಪರ್ಸಿನಲ್ಲಿ ಕೆಲವೊಂದು ಸಾರಿ ಚಿಪ್ಪನ್ನು ಇಟ್ಕೊಂಡು ಹೋಗಿ ಸಿಕ್ಕಾಕೊಂಡಿರುವಂಥ ಕೇಸಸ್ಗಳು ಹಿಂದಿನ ಒಂದಷ್ಟು ಎಕ್ಸಾಮಿನೇಷನಲ್ಲಿ ಆಗಿದೆ. ಆ್ಯಂಡ್ ಒಂದು ಪಾಯಿಂಟ್ ಗೊತ್ತಿರಲಿ, ಇವೆಲ್ಲವನ್ನು ನೀವು ತೊಗೊಂಡು ಹೋದ್ರಿ ಅಂತ ಇಟ್ಕೊಳ್ಳಿ. ಸೊ ಎಕ್ಸಾಮಿನೇಷನ್ ಹಾಲಿಗೆ ತೊಗೊಂಡು ಹೋದ್ರಿ, ಬಟ್ ಅಲ್ಲಿ ನೀವು ಹೊರಗಡೆ ಇಡಬೇಕು ಅಂದರೂ ಕೂಡ ಯಾವುದೇ ಅರೇಂಜ್ಮೆಂಟ್ ಇರೋದಿಲ್ಲ. ಸೊ ನೋ ಅರೇಂಜ್ಮೆಂಟ್ ವಿಲ್ ಬಿ ಮೇಡ್ ಇಟ್ ದ ಸೆಂಟರ್ಸ್ ಫಾರ್ ಕೀಪಿಂಗ್ ಎನಿ ಆರ್ಟಿಕಲ್ಸ್ ಐಟಮ್ಸ್ ಬಿಲಾಂಗಿಂಗ್ ಟು ದ ಕ್ಯಾಂಡಿಡೇಟ್ಸ್, ಗೊತ್ತಿರಲಿ. ಆ್ಯಂಡ್ ಎಕ್ಸಾಮಿನೇಷನಿಗೆ ಅಟ್ಲೀಸ್ಟ್ 2 hours ಬಿಫೋರ್ ಹೋಗಬೇಕಾಗ್ತದೆ. ರಿಪೋರ್ಟಿಂಗ್ ಟೈಮನ್ನು ಏನು ಕೊಟ್ಟಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ 2 o'clock ಎಕ್ಸಾಮ್ ಸ್ಟಾರ್ಟ್ ಆಯಿತು ಅಂದರೆ ನಿಮಗೆ 11:40 ನಾನು ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ತೋರಿಸಿದೆ. ಸೊ 11:40 ಇರಿ ಅಂತ ಹೇಳಿದ್ದಾರೆ. 11:40 ಅಂದರೆ 11:40 ಇರಬೇಕು ಅಂತೇನಿಲ್ಲ. ಸೊ ನೀವು ಊಟ ಎಲ್ಲ ಮಾಡಿಕೊಂಡು 12:30 ಅಥವಾ 12:45 ಹೊತ್ತಿಗೆ ನೀವು ಎಕ್ಸಾಮಿನೇಷನ್ ಸೆಂಟರಿಗೆ ಹೋದ್ರಿ ಅಂದರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಸೊ ನಿಮ್ಮನ್ನು ಕಂಪ್ಲೀಟಾಗಿ ಸ್ಕ್ರೀನಿಂಗ್ ಮಾಡ್ತಾರೆ. ಸ್ಕ್ರೀನಿಂಗ್ ಎಲ್ಲ ಮಾಡಿದ ಮೇಲೆ ಸೊ ನಿಮ್ಮನ್ನು ಒಳಗಡೆ ಬಿಡ್ತಾರೆ. ಹಾಗಾದರೆ ಡ್ರೆಸ್ ಕೋಡ್ ಏನು? ನಾನು ಹೇಳೋದಿಷ್ಟೇ, ಡ್ರೆಸ್ ಕೋಡ್ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಏನು ಮಾಡಿ ಅಂತಂದರೆ ಒಂದು ಸಿಂಪಲ್ ಚಪ್ಪಲ್ ಹಾಕ್ಕೊಂಡು ಹೋಗಿ, ಸಿಂಪಲ್ ಚಪ್ಪಲ್. ಯಾಕಂದರೆ ನೀವು ಅವತ್ತು ಮದುವೆ ಮನೆಗೆ ಹೋಗ್ತಾ ಇಲ್ಲ, ಹೌದಾ? ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಶಾಪಿಂಗಿಗೆ ಹೋಗ್ತಾ ಇಲ್ಲ, ನೀವು ಹೋಗ್ತಾ ಇರೋದು ಮೇನ್ ಇಂಪಾರ್ಟೆಂಟ್ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಬರೆಯೋದಕ್ಕೆ. ಅವರದ್ದೇ ಒಂದಷ್ಟು ಸೆಟ್ ಆಫ್ ರೂಲ್ಸ್ ಇರ್ತದೆ, ಆ ರೂಲ್ಸನ್ನು ಫಾಲೋ ಮಾಡಬೇಕಾಗ್ತದೆ. ಚಪ್ಪಲ್ ಹಾಕ್ಕೊಂಡೋಗಿ. ಓಕೆ, ಸೊ ಹವಾಯಿ ಚಪ್ಪಲ್ ಹಾಕ್ಕೊಂಡೋಗಿ. ಅದಾದ ಮೇಲೆ ಡ್ರೆಸ್ ಏನಿರಿ ಅಂತಂದರೆ ನೀವು ಏನಾದರೂ ನಿಮ್ಮ ಕಾಲೇಜ್ ಯೂನಿಫಾರ್ಮ್ ಇದ್ದರೆ ದಯವಿಟ್ಟು ಯೂನಿಫಾರ್ಮನ್ನು ಹಾಕ್ಕೊಂಡು ಹೋಗಿಬಿಡಿ. ಸಿಂಪಲ್ ಆಗಿರ್ತದೆ. ಸೊ ಯೂನಿಫಾರ್ಮನ್ನು ಹಾಕ್ಕೊಂಡು ಹೋಗಿ. ಸೊ ಹಾಗೇನಾದರೂ ನಿಮ್ಮ ಯೂನಿಫಾರ್ಮ್ ಏನಾದರೂ ಲಾಂಗ್ ಸ್ಲೀವ್ ಇದ್ದರೆ ದಯವಿಟ್ಟು ಹಾಕ್ಕೊಂಡು ಹೋಗಬೇಡಿ. ಯಾಕಂತಂದರೆ ಲೈಟ್ ಕ್ಲಾತ್ಸ್ ವಿತ್ ಲಾಂಗ್ ಸ್ಲೀವ್ಸ್ ಆರ್ ನಾಟ್ ಪರ್ಮಿಟೆಡ್. ಅದಕ್ಕಾಗಿ ಗೊತ್ತಿರಲಿ. ಸೊ ಲಾಂಗ್ ಸ್ಲೀವನ್ನು ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಇದನ್ನು ಬಿಟ್ಟು ಪರ್ಟಿಕ್ಯುಲರ್ ಡ್ರೆಸ್ ಅಂತ ಅವರೆಲ್ಲೂ ಕೂಡ ಹೇಳಿಲ್ಲ. ನೀವು ಕೇಳ್ಬೋದು, ಸರ್ ನಾನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋಗ್ಬೋದಾ? ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋಗಬಾರ್ದು ಅಂತ ಎಲ್ಲೂ ಕೊಟ್ಟಿಲ್ಲ.
ಹೋಗಬಹುದು. ಆದರೆ ಬಹಳ ಜೇಬಿರುವಂಥದ್ದು, ಕಿಸೆಗಳು ಜಾಸ್ತಿ ಇರುವಂಥದ್ದನ್ನು ಹಾಕ್ಕೊಂಡು ಹೋಗಾಗಿಲ್ಲ. ಓಕೆ, ಸೊ ನೀವೇನಾದರೂ ಬಹಳ ಒಂದು ಜುಬ್ಬ ಹಾಕ್ಕೊಂಡು ಹೋಗ್ತೀನಿ ಸರ್, ನಾನು ಪೈಜಾಮ ಹಾಕ್ಕೊಂಡು ಹೋಗ್ತೀನಿ ಅಂತಂದರೆ ಅಲೋ ಇರೋದಿಲ್ಲ. ಅದಕ್ಕಾಗಿ ಅಷ್ಟೆಲ್ಲ ಯಾಕೆ ವರಿ ಮಾಡ್ಕೋತೀರಿ? ನಾ ಹೇಳಿದ್ನಲ್ವಾ, ನೀವು ಹೋಗ್ತಾ ಇರೋದು ಕಲ್ಚರಲ್ ಪ್ರೋಗ್ರಾಮಿಗಲ್ಲ, ಹೌದಾ, ಯಾವುದೇ ಫಂಕ್ಷನಿಗಲ್ಲ, ಎಕ್ಸಾಮ್ ಬರೆಯೋದಕ್ಕೆ. ಸೊ ನೀವು ಸಿಂಪಲ್ ಆಗಿರುವಂತಹ ಹಾಫ್ ಶರ್ಟ್ ಆ್ಯಂಡ್ ಒಂದು ಸಿಂಪಲ್ ಆಗಿರುವಂಥ ಒಂದು ಪ್ಯಾಂಟನ್ನು ಹಾಕ್ಕೊಂಡು ಹೋಗಿಬಿಡಿ. ಸೊ ಲೇಡೀಸ್ ಆಗಿದ್ದರೆ ನಿಮ್ಮ ಹತ್ರ ಏನಾದರೂ ಸಿಂಪಲ್ ಆಗಿರುವಂತಹ ಜಾಕೆಟ್ ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಟೀ ಶರ್ಟ್ ಪ್ಲಸ್ ಪ್ಯಾಂಟ್ ಇತ್ತು, ಅಥವಾ ಯೂನಿಫಾರ್ಮ್ ಇದ್ದರೆ ವೆಲ್ ಆ್ಯಂಡ್ ಗುಡ್, ರೈಟ್. ಸೊ ನೀಟಾಗಿ ಹಾಕ್ಕೊಂಡು ಹೋಗಿಬಿಡಿ, ಅಷ್ಟೇ ಸಾಕು. ಇನ್ನು ಎಸ್ಪೆಷಲಿ ಲೇಡೀಸ್, ನಿಮ್ಮ ತಲೆಯಲ್ಲಿ ಯಾವುದೇ ರೀತಿ ಕ್ಲಿಪ್ಪನ್ನು ಇಟ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಮೆಟಾಲಿಕ್ ಕ್ಲಿಪ್ ಇತ್ತು ಅಂತಂದರೆ ಮತ್ತೆ ಮೆಟಲ್ ಡಿಟೆಕ್ಟರ್ ಯೂಸ್ ಮಾಡಿದಾಗ ಅದನ್ನು ಹೊರಗಿಡಿ ಅಂತ ಹೇಳ್ತಾರೆ. ಸೊ ಸಿಂಪಲ್ ಆಗಿ ತಲೆ ಬಾಚಿಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಹೋಗಿಬಿಡಿ, ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಸೊ 12:30 ಒಳಗೆ ಹೋಗಿ ನಿಮ್ಮನ್ನು ಚೆಕ್ ಮಾಡಿ ಒಳಗೆ ಬಿಡ್ತಾರೆ. ಸೊ ಸ್ಲಿಪ್ಪರ್ ಸ್ಯಾಂಡಲ್ಸ್ ವಿತ್ ಲೋ ಹೀಲ್ಸ್ ಆರ್ ಪರ್ಮಿಟೆಡ್ ಅಂತ ಇದೆ, ಶೂಸ್ ಆರ್ ನಾಟ್ ಪರ್ಮಿಟೆಡ್ ಅಂತ ಇದೆ, ಗೊತ್ತಿರಲಿ. ಇನ್ ಕೇಸ್ ಆಫ್ ಎನಿ ಡಿವಿಯೇಷನ್ ರಿಕ್ವೈರ್ಡ್ ಡ್ಯೂ ಟು ಅನ್ಅವಾಯ್ಡೇಬಲ್ ಸರ್ಕಮ್ಸ್ಟೆನ್ಸಸ್, ಅಂದರೆ ಮೆಡಿಕಲ್ ಇಶ್ಯೂಸ್ ಇರಬಹುದು ಅಥವಾ ಮೆಡಿಸಿನ್ಸ್ ಬೇಕು, ಇದೆಲ್ಲ ಬೇಕು ಅಂತಂದರೆ ಸ್ಪೆಸಿಫಿಕ್ ಅಪ್ರೂವಲ್ ಆಫ್ NTA ಮಸ್ಟ್ ಬಿ ಟೇಕನ್. ಓಕೆ, ಅಡ್ಮಿಟ್ ಕಾರ್ಡ್ ಇಶ್ಯೂ ಮಾಡೋದಕ್ಕಿಂತ ಮುಂಚೆ ನೀವು NTA ಬಿಟ್ಟಿರೋಂಥ ಅಪ್ಲಿಕೇಶನ್ ಫಾರ್ಮಲ್ಲಿ ಇದನ್ನೆಲ್ಲ ಮೆನ್ಷನ್ ಮಾಡಿರಬೇಕಾಗ್ತದೆ. ಸೊ ಅದನ್ನು ನೀವು ಮಾಡಿರ್ತೀರಿ, ಮಾಡಿಲ್ಲ ಅಂದರೆ ಈಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಿಮಗೇನಾದರೂ ಮೆಡಿಸಿನಲ್ ಪ್ರಾಬ್ಲಮ್ ಇತ್ತು ಅಂತಂದರೆ ಮೆಡಿಸಿನ್ಸ್ ತೊಗೊಂಡು ಹೋಗಲ್ಲ ಬೇಡ ಅಂತಂದರೆ ಅದು ಇಟ್ ಈಸ್ ಸೋಲಿ ಡಿಪೆಂಡಿಂಗ್ ಆನ್ ದ ಎಕ್ಸಾಮ್ ಹಾಲ್, ಯಾರು ಇನ್ಚಾರ್ಜ್ ಇರ್ತಾರೆ ಅವರು, ರೈಟ್. ಸೊ ಇಟ್ ಈಸ್ ಡಿಸೈಡ್ ದ್ಯಾಟ್ ದ ಕ್ಯಾಂಡಿಡೇಟ್ ಫಾಲೋ ಇನ್ಸ್ಟ್ರಕ್ಷನ್ಸ್ ಇಶ್ಯೂಡ್ ಬೈ ದ NTA ಸ್ಟ್ರಿಕ್ಟ್ಲಿ. NTAದವ್ರು ಏನು ಒಂದಿರ್ತದೋ ಅದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ. ಸೊ ಡೋಂಟ್ ವರಿ. ಸೊ ನಿಮ್ಮನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ದ ಫ್ರಿಸ್ಕಿಂಗ್ ಆಫ್ ದ ಫೀಮೇಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಡನ್ ಇನ್ಸೈಡ್ ಅ ಕ್ಲೋಸ್ಡ್ ಎನ್ಕ್ಲೋಸರ್ ಬೈ ಫೀಮೇಲ್ ಸ್ಟಾಫ್ ಓನ್ಲಿ ಅಂತ ಇದೆ. ಸೊ ನೀವು ಗರ್ಲ್ಸ್ ಆದರೂ ಕೂಡ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ನೀವು ಈ ಡ್ರೆಸ್ ಕೋಡ್ ಬಗ್ಗೆ ಆಗಲಿ ಅಥವಾ ಏನೇನು ತೊಗೊಂಡು ಹೋಗಬೇಕು ತೊಗೊಂಡು ಹೋಗಬಾರ್ದು ಅನ್ನೋದ್ರ ಬಗ್ಗೆ ಭಾಳ ವರಿ ಮಾಡ್ಕೋಬೇಡಿ. ನನ್ನ ವಿಡಿಯೋ ನೋಡಿದ್ರಿ, ಇವತ್ತಿಗೆ ಅದನ್ನು ಮರ್ತು ಬಿಡಿ. ಸೊ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಎಕ್ಸಾಮಿನೇಷನ್ ಹಾಲಿಗೆ ಎಂಟರ್ ಆಗಿ ಅಷ್ಟೇ. ಓಕೆ, ಎಕ್ಸಾಮಿನೇಷನ್ ಹಾಲ್ ಒಳಗೆ ನನ್ನ ಸಜೆಷನ್ ಇಷ್ಟೇ, ಅಲ್ಲಿ ಯಾರ ಜೊತೆಗೂ ಆರ್ಗ್ಯೂ ಮಾಡೋದಕ್ಕೆ ಹೋಗಬೇಡಿ. ಏನೋ ನಿಮ್ಮ ಕಡೆಯಿಂದ ತಪ್ಪಾಯಿತು ಅಥವಾ ನಿಮ್ಮ ಕಡೆಯಿಂದ ತಪ್ಪಾಗಲಿಲ್ಲ, ಸಾರಿ ಸರ್ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಅದು ಮುಗಿದು ಬಿಡ್ತದೆ. ಆರ್ಗ್ಯೂ ಮಾಡ್ತಾ ಹೋದಾಗ ಅದು ನಿಮ್ಮ ತಲೆಯಲ್ಲಿ ಬೇಕಾಗಿರುವಂಥ ಕಾನ್ಸೆಪ್ಟನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ಬೋದು. ಅದಕ್ಕಾಗಿ ಸಿಂಪಲ್ ಆಗಿ ಬಿ ಪೊಲೈಟ್, ಥ್ಯಾಂಕ್ ಯು ಸರ್, ಗುಡ್ ನೈಟ್ ಸರ್, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿ ಸೊ ಆರಾಮಾಗಿ ನಿಮ್ಮ ಎಕ್ಸಾಮಿನೇಷನ್ ಆಗಿಬಿಡ್ತದೆ. ಓಕೆ, ಸೊ ಡೋಂಟ್ ವರಿ ಅಬೌಟ್ ದಟ್. ಅದಾದಮೇಲೆ ಪೇರೆಂಟ್ಸ್ಗೆ ಇನ್ಫಾರ್ಮೇಷನ್ ಏನು? ಪೇರೆಂಟ್ಸ್ಗೆ ಇನ್ಫಾರ್ಮೇಷನ್ ಅಥವಾ ಗಾರ್ಡಿಯನ್ಸ್ಗೆ ಇನ್ಫಾರ್ಮೇಷನ್ ಅಥವಾ ಸ್ಟೂಡೆಂಟ್ಸ್ಗಳಿಗೆ ಇನ್ಫಾರ್ಮೇಷನ್ ಎಲ್ಲದೂ ಕೂಡ ಒಂದೇ ಆಗಿರ್ತದೆ. ಇಲ್ಲಿ ಅವರು ಡೈರೆಕ್ಟಾಗಿ ಹೇಳ್ತಾ ಇರೋದು ಇಷ್ಟೇ. ಸೊ ಯಾವುದೇ ರೀತಿಯ ಮಿಸ್ಬಿಹೇವ್ ಎಕ್ಸಾಮಿನೇಷನ್ ಹಾಲಲ್ಲಿ ಮಾಡಿದರೆ ಅವನನ್ನು ಡಿಸ್ಕ್ವಾಲಿಫೈ ಮಾಡುವಂತಹ ಅಧಿಕಾರ NTAದವರಿಗೆ ಇದೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ಅನ್ಫೇರ್ ಮೀನ್ಸ್ ಆ್ಯಕ್ಟಿವಿಟಿಯನ್ನು ಮಾಡೋದಕ್ಕೆ ಹೋಗಬೇಡಿ. ಅಲ್ಲೇನು ಇನ್ಸ್ಟ್ರಕ್ಷನ್ಸ್ ಹೇಳ್ತಾರೆ, ಡಿಸಿಪ್ಲಿನರಿ ಕಂಡೀಷನ್ಸ್ ಹೇಳ್ತಾರೆ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಇನ್ನು ಅಡ್ಮಿಟ್ ಕಾರ್ಡ್ ಅಂತ ತೊಗೊಂಡು ಹೋಗಲೇಬೇಕು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಂತ ತೊಗೊಂಡು ಹೋಗಲೇಬೇಕು, ಒರಿಜಿನಲ್ ID ಪ್ರೂಫನ್ನು ನೀವು ತೊಗೊಂಡು ಹೋಗಲೇಬೇಕಾಗ್ತದೆ. ಸೊ ನೀವೇನಾದರೂ PWD ಸರ್ಟಿಫಿಕೇಟ್ ಇದ್ದರೆ ಸರ್ಟಿಫಿಕೇಟ್ ತೊಗೊಂಡೋಗಿ, ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋವನ್ನು ನೀವು ಸೊ ವಿತ್ ವೈಟ್ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ನೀವು ಪ್ರಫಾರ್ಮಾದಲ್ಲಿ ಡೌನ್ಲೋಡ್ ಏನು ಮಾಡ್ಕೊಂಡಿರ್ತೀರಿ ಅಡ್ಮಿಟ್ ಕಾರ್ಡ್ ಸೆಕೆಂಡ್ ಪೇಜಲ್ಲಿ ಅದನ್ನು ಪೇಸ್ಟ್ ಮಾಡಬೇಕಾಗ್ತದೆ, ಅದನ್ನು ಇನ್ವಿಜಿಲೇಟರ್ ಕೈಯಲ್ಲಿ ಕೊಡಬೇಕಾಗ್ತದೆ ಅನ್ನೋದು ಗೊತ್ತಿರಲಿ, ರೈಟ್. ಸೊ ವಿಚ್ ದ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬ್ರಿಂಗ್ ಎನಿ ಬಾರ್ಡ್ ಐಟಮ್ಸ್ ಟು ದ ಸೆಂಟರ್ ಅಂತ ಇದೆ, ಏನೇನು ತೊಗೊಂಡು ಹೋಗಬಾರ್ದು ಅಂತಲೂ ಕೂಡ ಹೇಳಿದ್ದೀನಿ. ಸೊ ಅದನ್ನು ಕವರ್ ಮಾಡ್ಕೊಳ್ಳಿ, ರೈಟ್. ಸೊ ಪೇರೆಂಟ್ಸ್ಗೆ ಇವ್ರು ಹೇಳ್ತಾ ಇರೋದಿಷ್ಟೇ, ಇಫ್ ಇನ್ ಕೇಸ್ ಯುವರ್ ವಾರ್ಡ್ ಇಸ್ ಫೌಂಡ್ ಬ್ರೀಚಿಂಗ್ ಎನಿ ಆಫ್ ದ ಎಬೋ ದ ಕ್ಯಾಂಡಿಡೇಟ್ ವಿಲ್ ನಾಟ್ ಬಿ ಪರ್ಮಿಟೆಡ್ ಟು ಎಂಟರ್ ದ ಎಕ್ಸಾಮಿನೇಷನ್ ಹಾಲ್. ಅಂದರೆ ಇದು ಪೇರೆಂಟ್ಸ್ಗಳ ಕೂಡ ಒಂದು ಜವಾಬ್ದಾರಿ ಆಗಿರ್ತದೆ. ಸೊ ವಿದ್ಯಾರ್ಥಿಗೆ ಬುದ್ಧಿವಾದವನ್ನು ಹೇಳಿ ಕಳಿಸ್ಬೇಕಾಗ್ತದೆ, ಕರೆಕ್ಟಾದ ಟೈಮಿಗೆ ಒಂದು ಸೆಂಟ್ರಿಗೆ ಹೋಗುವ ಹಾಗೆ ಮಾಡಬೇಕಾಗ್ತದೆ. ಅವನಿಗೆ ಬೆಳಗ್ಗೆ ಟಿಫಿನ್ನು, ತಿಂಡಿ, ಊಟ ಎಲ್ಲ ಕರೆಕ್ಟಾಗಿ ಕಟ್ಟಿಕೊಡುವಂಥ ಕೆಲಸವನ್ನು ಕೂಡ ಪೇರೆಂಟ್ಸ್ಗಳು ಮಾಡಬೇಕಾಗ್ತದೆ, ರೈಟ್. ಅನ್ವಾಂಟೆಡ್ ಆ್ಯಕ್ಟಿವಿಟೀಸನ್ನು ಏನು ಮಾಡಿದರೆ ಕ್ರಿಮಿನಲ್ ಆ್ಯಕ್ಷನ್ ಕೂಡ ತಗೋತೀನಿ ಅಂತೇಳಿ ಹೇಳಿದ್ದಾರೆ. ಸೊ ಗೊತ್ತಿರಲಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಹೇಳ್ತಾ ಇರೋದಿಷ್ಟೇ, ಸೊ ಕನ್ಸಿಡರಿಂಗ್ ದ ಟ್ರಾಫಿಕ್ ಇರ್ಬೋದು, ಲೊಕೇಶನ್ ಆಫ್ ದ ಸೆಂಟರ್, ವೆದರ್ ಕಂಡೀಷನ್, ಇವನ್ನೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಟುಕೊಂಡು ಸೊ ಎಕ್ಸಾಮಿನೇಷನ್ ಹಾಲಿಗೆ 1:15 ಒಳಗೆ ಹೋಗೋ ಹಾಗೆ ನೋಡ್ಕೊಳ್ಳಿ. 1:15 ಆದಮೇಲೆ ನಿಮ್ಮನ್ನ ಎಕ್ಸಾಮಿನೇಷನ್ ಹಾಲ್ ಒಳಗೆ ಬಿಡೋದಿಲ್ಲ. ಅದಕ್ಕಾಗಿ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಮೊದಲೇ ಮಳೆಗಾಲ, ಎಲ್ಲ ರೀತಿ ಮಳೆ ಹೊಡಿತಾ ಇದೆ, ಹೌದಾ, ಎಲ್ಲ ಕಡೆಯಲ್ಲೂ ಕೂಡ. ಸೊ ಮಳೆಗಾಲಕ್ಕೆ ಅಥವಾ ನೀವು ಬೆಂಗಳೂರಲ್ಲಿದ್ದರೆ ಟ್ರಾಫಿಕ್ಕಿಗೆ ತಕ್ಕನಾದ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ, ಮೊದಲೇ ಹೋಗಿ. ಸೊ ಬೆಳಗ್ಗೆನೇ ಹೋಗಿ ಕುಂತರೂ ಬೇಜಾರಿಲ್ಲ, ಆದರೆ
2 ವರ್ಷದ ನಿಮ್ಮ ಪರಿಶ್ರಮ ಯಾವುದೋ ಒಂದು ಬಸ್ ಲೇಟ್ ಆಗೋದ್ರಿಂದಾಗಲಿ ಅಥವಾ ಟ್ರಾಫಿಕ್ನಿಂದ ಅಥವಾ ಮಳೆಯಿಂದ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕಾಗಿ ಕರೆಕ್ಟಾಗಿ ಲೇಟ್ ಆಗದೇನೆ ಕರೆಕ್ಟ್ ಟೈಮಿಗೆ ಸೆಂಟರಿಗೆ ಹೋಗುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಅನ್ನೋದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಇದರಲ್ಲಿ ಪೇರೆಂಟ್ಸ್ಗಳ ಪಾತ್ರವು ಕೂಡ ಅಷ್ಟೇ ದೊಡ್ಡದಾಗಿರ್ತದೆ ಅನ್ನೋದು ಗೊತ್ತಿರಲಿ. ಸೊ ಪೇರೆಂಟ್ಸ್ಗಳಿಗೆ ಇನ್ನೊಂದು ರಿಕ್ವೆಸ್ಟ್ ಇಷ್ಟೇ, ನಿಮ್ಮ ವಿದ್ಯಾರ್ಥಿಗಳು ಇಷ್ಟೊಂದು ಪ್ರಿಪೇರ್ ಆಗಿದ್ದಾರೆ, ಸೊ ಎಷ್ಟು ಬೇಕೋ ಅಷ್ಟು ಪ್ರಿಪೇರ್ ಆಗಿಬಿಟ್ಟಿದ್ದಾರೆ, ಅವರು ಸಣ್ಣವರಲ್ಲ, ಅವ್ರಿಗೆ ಗೊತ್ತಿದೆ, ಅವರ ಜವಾಬ್ದಾರಿ ಅರ್ತಿದ್ದಾರೆ. ಸೊ ಆದ್ದರಿಂದ ಅಟ್ಲೀಸ್ಟ್ ಎಕ್ಸಾಮಿನೇಷನ್ ಡೇ ದಿವಸ ಆರಾಮ್ಸೆ ಅವರಿಗೆ ಎಬ್ಬಿಸಿ. ಸೊ ಅವ್ರನ್ನ ಯಾವುದೇ ರೀತಿ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಬೇಡಿ, ಅವರ ಮೆಂಟಲ್ ಕಂಡೀಷನನ್ನು ಒಳ್ಳೆಯದಾಗಿ ಇಟ್ಕೊಳ್ಳೋ ಹಾಗೆ ನೋಡ್ಕೊಳ್ಳಿ. ಸೊ ಒಳ್ಳೆಯ ಫುಡ್ಡನ್ನು ಕೊಡಿ, ಯಾವುದೇ ರೀತಿ ಟೆನ್ಷನನ್ನು ಕೊಡೋದಕ್ಕೆ ಹೋಗಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಿಷ್ಟು ಇವತ್ತಿನ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.